ದಿನಚರಿ ರೂಟೀನ್ ತಿಳಿಸ್ಕೊಟ್ಟಿನಿ. ನನ್ನ ರೂಟೀನ್ ದಿನಚರಿ ನನ್ನ ರೂಟೀನ್ ಏನಂತ ನಿಮಗೆ ತಿಳಿಸ್ಕೊಟ್ಟಿನಿ. 40 ವರ್ಷ ಆದಮೇಲೆ ಹೆಂಗಿರ್ಬೇಕಂತ ನೀವು ಕೇಳಿದಿರಿ. 40 ವರ್ಷಕ್ಕೆಲ್ಲ ಹೆಂಗಿರ್ಬೇಕು ಅಂತ, 40 ವರ್ಷಕ್ಕೆ ಏನಾಗುತ್ತೆ, ಇನ್ನೂ ನಿಮ್ದು 40 ವರ್ಷ ಪ್ರಾಯದಾಗ ಆರಾಮ ಇರ್ತೀರಿ ಅಂತ ಅಂದ್ಕೊಂಡಿನಿ. ಆರಾಮಿರ್ತೀರಿ, ಬಿಸಿ ರಕ್ತ, ಗಟ್ಟಿ ಇರ್ತೀರಿ. ಏನಾರ ಒಂದು 10 ವರ್ಷದ ಮಕ್ಳು ಇರ್ತವೆ, ಒಂದು 5 ವರ್ಷದ ಮಕ್ಳು ಇರ್ತವೆ. 40 ವರ್ಷಕ್ಕೆಲ್ಲ ಏನೂ ಆಗಲ್ಲ. ಈ ಟಿ ವಿ ಮಾಧ್ಯಮಗಳು, ಯೂಟ್ಯೂಬಿನ ಮಾಧ್ಯಮಗಳು, ಆಮೇಲೆ ಹೊರಗಿನ ಫುಡ್ಡಿಂದು, ಹೊರಗಿನ ಊಟದ್ದು, ಹೊರಗೆ ತಿನ್ನೋರು, ಇವೆಲ್ಲ ನೋಡಿ 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 ಭಯ ಪಟ್ಕೊಂಡು ಈಗಲೇ 40 ವರ್ಷಕ್ಕೆ ಏನಾಗ್ಬಿಡುತ್ತೆ, 30 ವರ್ಷಕ್ಕೆ ಏನಾಗ್ಬಿಡುತ್ತೆ ಅಂತ ಅಂದ್ಕೋಬೇಡ್ರಿ. ಏನೂ ಆಗಲ್ಲ. 40 ವರ್ಷಕ್ಕೆಲ್ಲ ಏನಾಗಲ್ಲ. ಆದರೂ 40 ವರ್ಷ ಆದಮೇಲೆ ಊಟದ ಕಡೆ ಗಮನ ಕೊಟ್ಟರೆ ಮನೆ ಊಟ ತುಂಬ ಒಳ್ಳೆಯದು. ನಿಮ್ಮ ಹೆಲ್ತಿ ಚೆನ್ನಾಗಿರ್ಬೇಕಂದ್ರೆ ಮನೆ ಊಟ. ನಿಮ್ಮ ಮನೆ ಊಟ ಯಾವ್ದಾರು ಇರಲಿ, ಶ್ರೀಮಂತರೋ ಬಡವರೋ, ಅವತ್ತಂದು ಅವತ್ತು ಉಣ್ತೀವೋ ಅದು ಬೇಡ. ಮನೆ ಊಟ ಮನೆ ಊಟನೇ. ತಾಯಿ ಆರೈಕೆಯಿಂದ ಅವಳು ಅಡುಗೆ ಮಾಡಿ ಹೆಂಡ್ತಿ ಗಂಡ ಮಕ್ಕಳು ಚೆನ್ನಾಗಿರಲಿ ಅಂತ ಈ ಗಂಜಿ ಅಂಬ್ಲಿ ಮಾಡಿಕೊಟ್ರು ಅದು ನಿಮ್ಮ ಹೆಲ್ತಿ ಫುಡ್ಡೇ. ನೀವು ಹೊರಗೆ ಉಣ್ಣೋದಲ್ಲ. ಯಾಕೆ ಹೊರಗೆ ಉಣ್ಣೋದು ನಿಮಗೆ ಸರಿ ಬರಲ್ಲ ಅಂದರೆ ನಿಮಗೆ ಗೊತ್ತಿದೆ. ಎಣ್ಣೆಗಳು ಪ್ರತಿ ಒಂದಕ್ಕೂ ಟೇಸ್ಟಿ ಪೌಡ್ರ್ ಅಂತೆ, ಎಣ್ಣೆ ಅಂತೆ, ಸೋಡಾ ಅಂತೆ, ಆಮೇಲೆ ಅಂಗಡಿಗಳು ರೇಷನ್ಗಳಿಗೆ ಔಷಧಿ ಹಾಕ್ತಲೆ, ಗುಳಿಗೆ ಹಾಕ್ತಲೆ, ಯಾರು ಕಾಪಾಡೋಕ್ಕಾಗಲ್ಲ. ಕ್ರಿಮಿ ಕೀಟ ಅಂತೇಳಿ ಅವೆಲ್ಲ ಇರ್ತವೆ. ಹೊರಗೆ ಉಣ್ಬಿಡ್ರಿ. ಮನೆಯಾಗಂದ್ರೆ ಶುದ್ಧವಾಗಿ ಅದನ್ನೇ ಅಂಗಡಿದೇ ತಂದರು ತೊಳೆದು ಶುದ್ಧವಾಗಿ ಮಾಡಿ, ಶುದ್ಧವಾದ ನೀರಿಂದ ಅಡುಗೆ ಮಾಡಿ, ಪಾತ್ರೆ ತೊಳೆದು ಸೋಪ್ ಹೋಗಂಗೆ, ಇನ್ನೊಂದು ಮತ್ತೊಂದು ಎಲ್ಲ ಅರ್ಥ ಮಾಡ್ಕೊಳ್ರಿ. 1,000 ಇರುತ್ತೆ ಮನೆಯಲ್ಲಿ ಅಂದಮೇಲೆ ಅದೆಲ್ಲದು ಕ್ಲೀನ್ ಇದೆ ಅಂತ ನಿಮ್ಮ ಮನಸ್ಸಿಗೆ, ನಿಮ್ಮ ದೇಹಕ್ಕೆ. ಫಸ್ಟ್ ಕಣ್ಣಿಗೆ ಪ್ರೀತಿ, ಆಮೇಲೆ ಕರಳಿಗೆ ಪ್ರೀತಿ ಆಗುತ್ತೆ. ಕಣ್ಣಿಗೆ ಪ್ರೀತಿ ಆದರೆ ಕರಳಿಗೆ ಪ್ರೀತಿ ಆಗುತ್ತೆ ಅನ್ನಂಗೆ 40 ವರ್ಷ ಆದಮೇಲೆ ಊಟದ ರೂಟೀನ್ ಚೇಂಜ್ ಮಾಡ್ಕೊಳ್ರಿ. ಖಂಡಿತ ಚೇಂಜ್ ಮಾಡ್ಕೊಳ್ರಿ. ಬೆಳಿಗ್ಗೆ ಬಿಸಿ ನೀರು ಕುಡಿಯೋದು ಯಾರೂ ಮರಿಬೇಡ್ರಿ. ಬೆಳಿಗ್ಗೆ ಎದ್ದು ಸ್ವಲ್ಪ ಟೀ ಕುಡ್ದಂಗೆ ಕುಡೀರಿ. ಬಿಸಿ ನೀರು ಅಂದರೆ ಎಲ್ಲೋ ನಿಂತ್ಕೊಂಡು ಗಟ 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 ನೀರು ಕುಡಿಬೇಡ್ರಿ. ಬಿಸಿ ನೀರು ಕಾಯಿಸ್ಕೊಂಡು ಬರೀ ಕೆಲಸ 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 ಅಂತ ಜೀವನದ ಅರಭಾಟದಿಂದನೇ ಕೆಲಸ ಕಡೆ ಓಡಬೇಡ್ರಿ. ಕೆಲಸ ಮಾಡೋಕ್ಕೆ ಇಡೀ 12 ತಾಸು ಇರುತ್ತೆ. ಸೋಮಾರಿತನ ಮಾಡೋ ಬದಲು ಕೆಲಸ ಮಾಡ್ಕೊಂಡ್ರಾಯ್ತು. ಮಧ್ಯೆ ಬಿಸಿ ನೀರು ಕುಡಿಯುವಾಗ ಮಾತ್ರ ಒಂದು 5 ನಿಮಿಷ 10 ನಿಮಿಷ ಕುಂತು ಕಾಫಿ ಥರ ಅರ್ಧ ಲೀಟ್ರ್ ಕುಡಿಯೋರು ಮನಸ್ಸು ಮಾಡಿ ಅರ್ಧ ಲೀಟ್ರ್ ಕುಡೀರಿ. 1/4 ಲೀಟ್ರ್ ಅಂತೂ ಕುಡ್ದೇ ಕುಡಿಬೇಕು. 1/4 ಲೀಟ್ರ್ ಬಿಸಿ ನೀರು ಕುಡ್ರಿ. ನಿತ್ಯ ಕರ್ಮಗಳು ಮುಗಿಸ್ಕೋಬೇಕು. ಫಸ್ಟ್ ನಿತ್ಯ ಕರ್ಮಗಳು ಟೈಮ್ ಕರೆಕ್ಟಾಗಿ ಮುಗಿಸ್ಕೊಳ್ರಿ. ಮನೆ ಊಟ ಏನು, ಬೆಳಿಗ್ಗೆ ಟಿಫನ್ ಏನು ಮಾಡ್ತಾರೋ ಗೊತ್ತಿಲ್ಲ, ಮನೆಗಿದ್ದದ್ದು ಬಿಸಿ ಟಿಫನ್ನು. ಎಲ್ಲದಕ್ಕೂ ಆರೋಗ್ಯವಾದ ಊಟಕ್ಕೆ ಆರೋಗ್ಯವಾದ ಮನಸ್ಸು ಬೇಕು. ಮನೆಯವರೆಲ್ಲ ನೆಮ್ಮದಿಯಾಗಿ ಕುಂತು ಊಟ ಮಾಡಿರಿ. ಮನೆಯವರೆಲ್ಲ ನೆಮ್ಮದಿಯಾಗಿ ಬೆಳಿಗ್ಗೆ ನೀವೆಲ್ಲರೂ ಜಾಬಿಗೆ ಹೋಗೋರಿದ್ರೆ ಟಿಫನ್ನ ಜೊತೆ ಮಾಡ್ಕೊಂಡು ಅವ್ರವ್ರ ಡಬ್ಬ ಅವ್ರು ತಗೊಂಡು ನಗುತ್ತಾ ಡ್ಯೂಟಿಗೆ ಹೋಗ್ರಿ. ನಗುತ್ತಾ ಮನೆಗೆ ಬರ್ರಿ. ಮನೆಗೆ ಬಂದಾಗ ಸುಸ್ತಾಗಿರ್ತೀರಿ. ಮನೆ ಬಂದಮೇಲೆ 10 ನಿಮಿಷ ಒಂದು ಕಾಫಿನೋ ಟೀನೋ ಮನೇದು ಕುಡೀರಿ. ಕಾಫಿ ಟೀ ಕುಡಿಯೋದ್ರಿಂದ ರೋಗ ಬರುತ್ತೆ, ಕಾಯಿಲೆ ಬರುತ್ತೆ. ಇದು ನಮಗೆ ಅನಿಸಲ್ಲ. ಡಾಕ್ಟ್ರು ಹೇಳ್ಬೋದು, ನಿಮಗೂ ಅನಿಸಿರ್ಬೋದು. ನನಗೆ ಅನಿಸಲ್ಲ ಕಾಫಿ ಟೀಯಿಂದ ರೋಗ ಬರುತ್ತೆ ಅಂತ. 2 ಹೊತ್ತು 10 ಸಾರಿ 20 ಸಾರಿ ಕುಡಿಯೋರಿದ್ದಾರೆ, ಅದು ಚಟ. ಕಾಫಿ ಟೀ ಕುಡಿಯೋದು ನಮ್ಮ ಮನಸ್ಸೇ ಲವಲವಿಕೆ ಆಗಲಿ. ಆ ಟೈಮ್ ಒಂದು ಏನೋ ಅದು ಬೆಳೆದು ಬಂದುಬಿಡುತ್ತೆ. ಬೆಳಿಗ್ಗೆ ಒಂದು ಕಾಫಿ, ನಾವು ಕುಡಿಯೋದು ಕಾಫಿ, ಟೀ ಕುಡಿಯೋರು ಟೀ ಕುಡಿತೀರಿ. ಸಾಯಂಕಾಲ ಒಂದು ಕಾಫಿ ಬೇಕೇ ಬೇಕು. ಅದು ಕುಡಿದ ಮೇಲೇ ನಮಗೆ ಸ್ವಲ್ಪ ಮನಸ್ಸು ಮತ್ತು ಏನೋ ಉಲ್ಲಾಸ ಆಗುತ್ತೆ. ಹಂಗೆ ಕಾಫಿ ಟೀ ಕುಡಿಯೋರು ಕಾಫಿ ಟೀ ಕುಡೀರಿ. ಆಮೇಲೆ ಟಿಫನ್ನು ಮನೆಯದೇ ಅಡುಗೆ ಒಂದು ಡಬ್ಬಿಗೆ ಮಾಡ್ಕೊಂಡು ಕಟ್ಕೊಂಡು ಹೋಗ್ರು. 1 ಗಂಟೆ ಮುಂಚೆ ಎದ್ದಾಡ್ರಿ ಡ್ಯೂಟಿಗೆ ಹೋಗೋರು. ಮನೆಗಿರೋರು ನಿಧಾನಕ್ಕೆ ಮಾಡಿರಿ, ಅವಸರ ಏನಿಲ್ಲ. ಎದಿಗುದಿ ಮಾಡ್ಕೋಬೇಡ್ರಿ ಕೆಲಸನ. ಟೆನ್ಷನ್ ಆದರೆ BP-ಗಳು ಬರ್ತವೆ. ಟೆನ್ಷನ್ ಮಾಡ್ಕೋಬೇಡ್ರಿ. ಸಮಾಧಾನದಿಂದ ಎಷ್ಟು ಸಮಾಧಾನದಿಂದ ಕೆಲಸ ಮಾಡ್ತಾರೋ ಅಷ್ಟು ಕೆಲಸ ಬಡುತ್ತೆ. ಆಮೇಲೆ ಮನೆಗೆ ಯಾವಾಗಲೂ ಜಗಳ ಸಿಡ್ಕೂ ಮಾಡಬೇಡ್ರಿ. ಮನೇಲಿರೋರು ಯಾರು ಇಲ್ಲ, ನಿಮ್ಮ ಗಂಡ ನಿಮ್ಮ ಮಕ್ಕಳು. ಇನ್ನೂ ಭಾಳ ಅಂದರೆ ಅತ್ತೆ ಮಾವ ಇರೋರಿಗೆ, ಪುಣ್ಯ ಮಾಡಿದ್ರಿಗೆ ಅತ್ತೆ ಮಾವ ಇರ್ತಾರೆ. ಒಬ್ಬೊಬ್ರಿಗೆ ಅದು ಇರಲ್ಲ. ನಿಜ ಅಂದರೆ ಹಿರಿಯರಿಲ್ಲದ ಮನೆ ನಾವು ಪಾಪ ಮಾಡಿದರೆ ಅಂದ್ಕೋಬೇಕು. ತಾಯಿ ತಂದೆ ಇಲ್ದವರು, ಅತ್ತೆ ಮಾವ ಇಲ್ದವ್ರು ನಾವು ಪಾಪ ಮಾಡಿದರೆ ಅಂದ್ಕೋಬೇಕು. ನಮಗಿಲ್ಲ, ನಮಗೆ ಅತ್ತೆ ಇನ್ನೂ ಇದ್ದಾರೆ. ನಮ್ಮ ಮಾಮ ನಾನು ಅವ್ರ ಮನೆಗೆ ಹೋಗೋಕ್ಕೆ ಮುಂಚೆನೇ ಹೋಗಿದ್ರು. ಪುಣ್ಯ ಮಾಡಿದ್ರಿಗೆ ಅತ್ತೆ ಮಾವ ಇರ್ತಾರೆ. ಅತ್ತೆ ಮಾವ, ನಮ್ದು 2 ಮಕ್ಕಳು, 2 ಇಲ್ಲ ಅಂದರೆ ಒಂದೇ ಮಗು, 2 ಮಕ್ಕಳು, ನಾನು ನನ್ನ ಗಂಡ 5-6 ಜನ ಇರ್ತೀವಿ. ತೃಪ್ತಿಯಾದ ಬದುಕನ್ನ ಬದುಕ್ರಿ. BP ಬರಲ್ಲ, ಶುಗರ್ ಬರಲ್ಲ. ನಮ್ಮ ಊಟನೇ ನಮಗೆ ಔಷಧಿ, ರೋಗ ಬರಲ್ಲ. ಇದು 40 ವರ್ಷ ಆದಮೇಲೆ ನಾವು ತಿಳ್ಕೋಬೇಕಾದ ವಿಷಯ. ಊಟದಲ್ಲಿ, ತಿಂಡಿನಲ್ಲಿ, ನಮ್ಮ ನಡೆ ನುಡಿನಲ್ಲಿ, ನಮ್ಮ
ನಡೆ ನುಡಿ ನಮ್ಮ ಗುಣ ಹೇಗಿರುತ್ತೋ ನಮ್ಮ ಆರೋಗ್ಯನೂ ಹಾಗೇ ಇರುತ್ತೆ. ನಿಮ್ಮ ಲವಲವಿಕೆ ಹೇಗಿರುತ್ತೋ ನಿಮ್ಮ ಆರೋಗ್ಯನೂ ಆಗಿರುತ್ತೆ. ದೇಹದಾಗಿರೋ ರೋಗ ಆಗಲಿ, ದೇಹದಾಗಿರೋ ಹಿಂಸೆ ಆಗಲಿ, ಅದು ಮುಖದ ಮೇಲೆ ಮುಖ ಕನ್ನಡಿ ಮನುಷ್ಯಂದು ಮುಖದ ಮೇಲೆ ಗೊತ್ತಾಗುತ್ತೆ. ನೀವು 40 ವರ್ಷ ಆದಮೇಲೆ ತುಂಬ ಲವಲವಿಕೆಯಿಂದ ಇರಬೇಕು ಅಂದರೆ ಮನೆ ಊಟ ಮಾಡಿ, ಆರೋಗ್ಯವಾದ ನಿದ್ದೆ ಮಾಡಿ. ಮಧ್ಯಾಹ್ನ ತುಂಬ ನಿದ್ದೆ ಮಾಡಬೇಡ್ರಿ, ರೆಸ್ಟ್ ಸಿಗುತ್ತೆ ಅಂತ ತುಂಬ ನಿದ್ದೆ ಮಾಡಬೇಡ್ರಿ. ಆಲಸ್ಯ ಆಗತ್ತೆ, ಆಲಸ್ಯ, ಮೈ ಭಾರ ಆಗುತ್ತೆ, ದುಗುಡು ಇರುತ್ತೆ, ಎದ್ದಳ್ಳೇಬಾರ್ದು. ಮತ್ತೆ ಇನ್ನೂ ಸ್ವಲ್ಪ ಮಲಗೋಣ ಬೇಡ, ಮಲಗಬೇಡ್ರಿ ಜಾಸ್ತಿ. ಒಂದು 10 ನಿಮಿಷ ರೆಸ್ಟ್ ಮಾಡಿರಿ. 1 ಗಂಟೆ ಬೆಡ್ ಮೇಲೆ ನೀವು ದೇಹಕ್ಕೆ ರೆಸ್ಟ್ ಕೊಟ್ಟರೆ ಕಣ್ಣಿಗೆ 10 ನಿಮಿಷ ನೀವು ಕಣ್ಣಿಗೆ ರೆಸ್ಟ್ ನಿದ್ದೆ ಮಾಡಿದರೆ ಸಾಕು. ಅದರಲ್ಲಿ ಮೊಬೈಲ್ ನೋಡಬೇಡ್ರಿ. ನಿಮ್ಮದು ಏನು ಕೆಲಸ, ನಾವು ಈಗ ಎದ್ಮೇಲೆ ಏನು ಕೆಲಸ ಮಾಡಬೇಕು, ಇಷ್ಟೊತ್ತು ಏನು ಮಾಡೀವಿ ಎಲ್ಲ ಯೋಚನೆ ಮಾಡ್ಕೊಂಡು ನಮ್ದು ಏನು ನಡೀತಾ ಇರ್ತದೆ ಒಂದೇ ಅಲ್ಲ, ಬೇಕಾದಷ್ಟು ಇರುತ್ತೆ ಮನಸ್ಸಲ್ಲಿ. ಎಲ್ಲ ಮನಸ್ಸಲ್ಲಿ ಒಂದು ಸರಿ ರೀಲ್ ತಿರುಗಿಸ್ಕೊಂಡು ಆ ಬೆಡ್ ಮೇಲೆ ಟೈಮ್ ಪಾಸ್ ಮಾಡಿ ಒಂದು 10 ನಿಮಿಷ ಕಣ್ಣು ತುಂಬ ನಿದ್ದೆ ಮಾಡಿ ಎದ್ದು ಬರ್ರಿ. ಎದ್ದ ಮೇಲೆ ಕೈಕಾಲು ಮುಖ ತೊಳ್ಕೊಳ್ಳೋದೈತೆ, ಮತ್ತೆ ದೇವ್ರ ದೀಪ ಹಚ್ಚೋದೈತೆ. ದೇವ್ರ ಮನೆಗೆ ಹೋದಾಗ ನಮ್ಮ ಮನಸ್ಸು ಮತ್ತೆ ಉಲ್ಲಾಸ ಆಗುತ್ತೆ. ದೇವ್ರ ದೀಪ ಹಚ್ಚಿಬಿಟ್ರೆ ಸಾಕು, ಏನೋ ಒಂದು ಮನೆ ಸ್ವರ್ಗ ಆದಂಗೆ. ಅದು ಇಡೀ ಮನೆಗೆ ಆರೋಗ್ಯ, ಇಡೀ ಮನೆಗೆ ಆರೋಗ್ಯ. ಸಂಜೆ ದೇವ್ರ ದೀಪ ಹಚ್ಚಿ ಹಣೆ ಮೇಲೆ ವಿಭೂತಿ ಇಟ್ಕೊಂಡು ಹೆಂಡ್ತಿ ಬಂದ್ಲು ಅಂದರೆ, ಸೊಸೆ ಬಂದ್ಲು ಅಂದರೆ, ಮಗಳು ಬಂದ್ಲು ಅಂದರೆ ಅದು ಇಡೀ ಮನೆಗೆ ಆರೋಗ್ಯ. ತುಳಸಿಗೊಂದು ದೀಪ ಇಟ್ಟು ದೇವ್ರ ಮುಂದೊಂದು ದೀಪ ಹಚ್ಚಿದ್ವಿ ಅಂದರೆ ಅದು ಇಡೀ ಮನೆಗೆ ಆರೋಗ್ಯ, ಇಡೀ ಮನೆಗೆ ಸುಭಿಕ್ಷ. ಇದು ಮಾಡ್ರಿ. ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ಆರೋಗ್ಯ ಊಟದ್ದು ತುಂಬ ತಿದ್ದುಕೊಳ್ರಿ ಅಂತೇಳಿ, ತುಂಬ ತಿದ್ದುಕೊಳ್ರಿ. ನೀವು ಮಾಲ್ಟ್ ಕುಡಿತಿರೋ, ತಿಂಡಿ ತಿಂತಿರೋ, ಎಣ್ಣೆ ಕಡಿಮೆ ಬಳಸ್ರಿ. ಒಳ್ಳೆ ಎಣ್ಣೆನೇ ತಂದು ಬಳಸ್ರಿ, ಕಡಿಮೆ ಬಳಸ್ರಿ ಎಣ್ಣೆನ. ಈಗೆಲ್ಲ ಬೇಕಾದ ಗಾಣದ ಎಣ್ಣೆ ಸಿಗ್ತದ. ನೀವು ಯಾವ ಎಣ್ಣೆ ಊಟ ಮಾಡ್ಬೇಕಂತಿದ್ರೆ ಆ ಎಣ್ಣೆನೇ ಊಟ ಮಾಡಿರಿ, ಗಾಣದಿಂದನೇ ತರ್ರಿ ಶುದ್ಧವಾದ ಎಣ್ಣೆನ. ಆದರೆ ಎಣ್ಣೆನ ಸ್ವಲ್ಪ ಬಳಸ್ರಿ. ಕರೆದು ತಿನ್ನೋ ತಿಂಡಿನ ಕಡಿಮೆ ಮಾಡಿರಿ. 40 ವರ್ಷ ಆದಮೇಲೆ ಅಂತ ಕೇಳಿದಿರಿ, ಅದು ಕೇಳ್ತದೆ. ಚಿಕ್ಕ ಮಕ್ಕಳಿಗೆಲ್ಲ, ಚಿಕ್ಕವ್ರು ತಿನ್ನಲಿ, ಉಣ್ಲಿ, ಬೆಳೀಲಿ, ಅವ್ರಿಗೆ ಮಾಡಿಕೊಡ್ರಿ. ನೀವು ಎಣ್ಣೆ ತಿಂಡಿನ ಕಡಿಮೆ ತಿನ್ನಿರಿ. ನೈಟು ಮೊಸರು ಮಜ್ಜಿಗೆ ನಿಮಗೆ ಸೇರಲಿಲ್ಲ ಅಂದ್ರೆ ಮೊಸರು ಮಜ್ಜಿಗೆ ಉಣ್ಬೇಡ್ರಿ 40 ವರ್ಷ ಆದಮೇಲೆ. ಒಬ್ಬೊಬ್ಬರಿಗೆ ಸಂಜೆ ಶೀತ ಜಾಸ್ತಿ ಆಗುತ್ತೆ, ಒಬ್ಬೊಬ್ಬರಿಗೆ ಅಸ್ತಮ ಇರುತ್ತೆ, ಥೈರಾಯ್ಡ್ ಇರುತ್ತೆ. ಸಂಜೆ ಮೊಸರು ಮಜ್ಜಿಗೆ ಊಟ ಮಾಡಬೇಡ್ರಿ. ಆಮೇಲೆ 50 ವರ್ಷ ಆಯ್ತಂತ ತಿಳ್ಕೊಳ್ರಿ, ತುಂಬ ಮನಸ್ಸಿನ ಯೋಚನೆಗಳು ಜಾಸ್ತಿ ಆಗ್ತಾವೆ ಅವಾಗ. ಎದಕ್ಕೆ ಅಂದರೆ ಮಕ್ಕಳು ಮದುವೆ ಮಾಡಿರ್ತೀವಿ, ಮೊಮ್ಮಕ್ಕಳಾಗಿರ್ತಾರೆ. 50 ಆದಮೇಲೆ ನಮಗೆ ಒಂದು ವರ್ಷನೂ ದೇವ್ರು ಕೊಟ್ಟ ಗಿಫ್ಟು ಅಂತ ಹೇಳಿ ಬದುಕ್ತಾ ಇರ್ತೀವಿ. ಆವಾಗ ನಮ್ಮದು ಮುಗೀತು, ಮುಂದೆ ಹೆಂಗೆ ಅನ್ನೋ ಯೋಚನೆ, ಭವಿಷ್ಯದ ಯೋಚನೆ ಬರುತ್ತವಾಗ. ಭವಿಷ್ಯದ ಯೋಚನೆನ ತುಂಬ ಮಾಡಕ್ಕೆ ಹೋಗ್ಬೇಡ್ರಿ. ನನ್ನನ್ನು ಒಬ್ಬರೇ ಇದ್ರೂ ತುಂಬ ಮಾಡಬೇಡ್ರಿ, ತುಂಬ ಭವಿಷ್ಯದ ಯೋಚನೆನೇ ಮಾಡಬೇಡ್ರಿ. ಆವಾಗಲೇ ನೀವು ಮೂಲೆ ಗುಂಪಾಗೋದು. ನಾವು ಏನೇ ಆದ್ರೂ ಒಂದಿನ ಇಂಥದ್ರಲ್ಲೇ ಹೋಗ್ಬೇಕು, ಹಿಂಗೆ ಹೋಗ್ಬೇಕು ಅಂತ ಭಗವಂತ ಬರ್ದಾನೆ, ನಾವು ಹಂಗೆ ಹೋಗೋದು. ಅದನ್ನು ಯಾರು ತಪ್ಸಕ್ಕಾಗಲ್ಲ, ಹೌದಾ? ಆರೋಗ್ಯವಾಗಿ ಜೀವನ ಮಾಡ್ಕೊಂತ ಇರೋಣ. ಎಂದು ಎಲ್ಲಿ ಬಿದ್ದು ಹೋಗ್ತವೋ, ಕುಂತು ಹೋಗ್ತವೋ, ಮಲ್ಕೊಂಡು ಹೋಗ್ತೋ, ತುಂಬ ಸುಖದಿಂದ ನಗನಗ್ತಾ ನಿಮ್ಮ ಜೊತೆ ಮಾತಾಡ್ಕೊಂತ ಹೋಗ್ತವೋ ಗೊತ್ತಿಲ್ಲ. ಅದು ಆರೋಗ್ಯದ ಜೀವನ ಮಾಡಬೇಕು ಅಂದರೆ ನಗುತ್ತಾ ತುಂಬ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿಬಿಟ್ರಿ. ಒಬ್ಬರೇ ಇದ್ರೂ ಪರವಾಗಿಲ್ಲ, ನಿಮ್ಮ ಗೂಡಲ್ಲಿ ನೀವು ಇರ್ರಿ. ನಮ್ಮದು ಅರಮನೆನೋ, ಹುಲ್ ಮನೆನೋ, ಗುಡಿಸಲ್ ಮನೆನೋ, ಮಕ್ಕಳು ಸೊಸೆಯರು, ಮಕ್ಕಳು ಅಳಿಯ ಫ್ರೀ, ಅವ್ರ ಬದುಕಿಗೆ ಅವ್ರನ್ನ ಬಿಡ್ರಿ. ಯಾಕೆ ಗೊತ್ತಾ, ಅವರು ಈಗ ಅವ್ರ ಭವಿಷ್ಯ ಕಟ್ಕೊಂತಿದ್ದಾರೆ. ಅವ್ರ ಮಕ್ಕಳನ್ನ ಓದಿಸ್ಬೇಕು, ಅವ್ರ ಮಕ್ಕಳು ಮದುವೆ ಮಾಡಬೇಕು, ಅವರ ಮಕ್ಕಳ ವಿದ್ಯಾಭ್ಯಾಸ, ಅವ್ರು ತುಂಬ ಬ್ಯುಸಿ ಇದ್ದಾರೆ. ಅವ್ರಿಗೆ ನಮ್ಮಿದು ಬೇಡ. ನಮ್ಮದು ಗುಡಿಸಲು ಮನೆ ಇರಲಿ, ಅಂಬ್ಲಿ ಗಂಜಿ ಕುಡಿಲಿ, ಲವಲವಿಕೆಯಿಂದ ನಾವು ಎಲ್ಲೇ ತನಕ ಆರೋಗ್ಯವಿರ್ತೀವಲ್ಲ ಅಲ್ಲೇ ತನಕ ನಮ್ಮ ಕೆಲಸ ನಾವು ಮಾಡಿಕೊಂಡು 50 ವರ್ಷ ಆದರೂ 60 ವರ್ಷ ಆದರೂ 4 ಜನಕ್ಕೆ ಬೇಕಾದರಾಗಿ 4 ಜನಕ್ಕೆ ತಿಳುವಳಿಕೆ ಹೇಳ್ಕೊಂಡು ನಾವು ಬದುಕ್ಬೋದು. ಆಮೇಲೆ 50 ವರ್ಷ ಆದಮೇಲೆ ಮನೆಯಲ್ಲಿ ಮನಸ್ಸು ತುಂಬ ಆಲೋಚನೆ ಮಾಡಿದ್ರೂ ಹುಚ್ಚರಿಗೆ ಜೀವನನೇ ಸಂತೋಷ ಅಂತೆ, ಜಗತ್ತೇ ಸಂತೋಷ ಕಾಣುತ್ತಂತೆ. ಕುಳ್ರಿಗೆ ಪ್ರಪಂಚನೇ ಸುಂದರವಾಗಿ ಯಾವಾಗಲೂ ಗ್ರೀನ್ ಆಗಿದೆ ಅಂತ ಅನ್ಸುತ್ತಂತೆ ಕುಳ್ರಿಗೆ. ಹುಚ್ಚರಿಗೆ ಪ್ರಪಂಚನೆಲ್ಲ ಸಂತೋಷವಾಗಿರುತ್ತಂತೆ. ಮನಸ್ಸು ಎಂಥ ಇದು ತಪ್ಪು ಅಂತ ಹೇಳ್ಬೇಕಂತ ಅನಿಸಿದ್ರು ಆಯ್ತು ಅಷ್ಟೇ ಸಾಕು, ಆವಾಗ ಆ ಮನೆಯಲ್ಲಿ ನೆಮ್ಮದಿ ಇರುತ್ತೆ. ನೀನು ಇದು ಮಾಡಿದ ತಪ್ಪು ಅಂದ ತಕ್ಷಣ ಬರುತ್ತೆ. ಅದಕ್ಕೆ ಬಾಯಿದ್ರು ಮೂಕಾಗ್ರಿ, ಕಣ್ಣಿದ್ರು ಕೂಡ ಆಗ್ರಿ, ಮನಸ್ಸು ಇದ್ರೂ ತಿಳುವಳಿಕೆ ಹೇಳೋ ಮನಸ್ಸಿದ್ರು ಹುಚ್ಚರಾಗ್ರಿ. ಅಂದರೆ ನಿಮ್ಮಿಟ್ಟಿಗೆ ನೀವು, ನಿಮಗೆ ನೀವು, ಜಗತ್ತಿಗಲ್ಲ. ಜಗತ್ತಲ್ಲಿ ತುಂಬ ಜೋಕಿಯಾಗಿದ್ದು ಜೀವನ ಮಾಡ್ಬೇಕು ನೀವು ಅಲ್ವ. 50 ವರ್ಷ ಆಯ್ತು ಅಂದರೆ ತುಂಬ ಜೋಕಿಯಿಂದ ಜೀವನ ಮಾಡಬೇಕು. ಆರೋಗ್ಯನೂ ನೋಡ್ಕೋಬೇಕು, ಮನಸ್ಸಿನ ಆರೋಗ್ಯನೂ ನೋಡ್ಕೋಬೇಕು. ಈ ಮನೆಯಲ್ಲಿ, ಸಮಾಜದಲ್ಲಿ, ಹೊರಗಡೆನಲ್ಲಿ ವರ್ತಿಸುವಾಗನೂ ನಾವು ಆರೋಗ್ಯ ರೀತಿಯಾಗಿ ಮಾತಾಡಬೇಕು. ಮಾತು ಸತ್ಯ, ಆರೋಗ್ಯವಾಗೇ ಇರಬೇಕು. ಆರೋಗ್ಯವಾದ ಮಾತಿಂದನೇ
ಆರೋಗ್ಯ ಇರುತ್ತೆ ಅಂತ ನಾನು ಅಂದ್ಕೊಂಡಿನಿ. 40 ವರ್ಷ ಆದಮೇಲೆ ಊಟದ ಆರೋಗ್ಯ, ನಿದ್ದೆ, ಕುಂತ್ರೆ ನಿಂತ್ರೆ ಜಾಸ್ತಿ ನೆಲದಲ್ಲಿ ಕೂರಬೇಡ್ರಿ, ನೆಲದಲ್ಲಿ ಕೂರಲೇಬೇಡ್ರಿ, ಜಾಸ್ತಿ ನೆಲದಲ್ಲಿ ಕೂರಬೇಡ್ರಿ. ಆಮೇಲೆ ಊಟ ಆದಮೇಲೆ ಒಂದು 10-15 ನಿಮಿಷ ಓಡಾಡೋದು ಮರಿಬೇಡ್ರಿ. ಮನೆಯಲ್ಲಿ ಓಡಾಡ್ರಿ, ಪರವಾಗಿಲ್ಲ, ಮನೆಯಲ್ಲಿ ಅಡ್ಡಾಡ್ರಿ. ಊಟನ ಸ್ವಲ್ಪ ಬೇಗ ಮಾಡೋದು ತುಂಬ ಒಳ್ಳೆಯದು. ಒಂದು 8 ಗಂಟೆಗಾರು ಊಟ ಮಾಡಿದ್ರೆ ತುಂಬ ಒಳ್ಳೆಯದು. ನಾವು ಮಲಗೋದ್ರೊಳಗೆ ನಾವು ಊಟ ಮಾಡಿದ ಊಟ ಜೀರ್ಣ ಆಗಬೇಕು ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದುವಾಗ ನಾವು ಕಲ್ತ್ಕೋಬೇಕು. ನಾವು ಕಲ್ತದ್ದಿಲ್ಲ. ನಮ್ಮ ಕಾಲಕ್ಕೆ ನಾವು ಇನ್ನೂ ಬೇಗ ಊಟ ಮಾಡ್ತಿದ್ವಿ. ಇತ್ತಿತ್ತಲಾಗ ತುಂಬ ಲೇಟ್ ಊಟ ಮಾಡ್ತಿದ್ವಿ. ಇದನ್ನೆಲ್ಲ ಕೇಳಿ ನೋಡಿ ನಿಮ್ಮಂತರ ನೋಡಿ ತಿಳ್ಕೊಂಡು ನಾವು ಬೇಗ ಊಟ ಮಾಡ್ತೀವಿ. ಸ್ವಲ್ಪ ಊಟ ಜೀರ್ಣ ಆಗೋ ತನಕ ಅಡ್ಡಾಡಿ ಮತ್ತೆ ಒಂದು ಲೋಟ ಮಲಗುವಾಗ ಒಂದು ಅರ್ಧ ಲೋಟನೋ ಒಂದು ಲೋಟನೋ ಉಗುರು ಬೆಚ್ಚನ ನೀರು ಕುಡಿದು ಆರಾಮಾಗಿ ಗಂಟ್ಲು ಕಡಿಬಾರ್ದು ಅಂದರೆ ಇವೆಲ್ಲ ನಮ್ಮನ್ನು ನಾವೇ ನೋಡಿಕೊಂಡು ನಮ್ಮನ್ನು ನಾವು ನೋಡ್ಕೋಬೇಕು. ಅಂದರೆ ಹೆಂಗಿರ್ಬೇಕು ಅಂದರೆ ಆರೋಗ್ಯವಾಗಿರ್ಬೇಕಂದ್ರೆ ದೇಹದ ಆರೋಗ್ಯನೂ ಮುಖ್ಯ, ಮನಸ್ಸಿನ ಆರೋಗ್ಯನೂ ಮುಖ್ಯ. ಮನಸ್ಸಿನ ಆರೋಗ್ಯಕ್ಕೋಸ್ಕರ ಖುಷಿ ಖುಷಿಯಾಗಿ ವಾಕ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಮನೆಯಾಗ ದೇವ್ರ ಪೂಜೆ ಮಾಡ್ಕೊಂಡು ಮನಸ್ಸಿನ ಆರೋಗ್ಯವಾಗಿ ಇಟ್ಕೊಳ್ರಿ. ಒಳ್ಳೆ ಆರೋಗ್ಯವಾದ ಅಡುಗೆ ಮಾಡ್ಕೊಂಡು ಅಂಬ್ಲಿ ಮಾಡ್ಕೊಂಡು ಗಂಜಿ ಮಾಡ್ಕೊಂಡು ದೇಹದ ಆರೋಗ್ಯ ಕಾಪಾಡ್ಕೊಳ್ರಿ. 40 ವರ್ಷ ಆದಮೇಲೆ ಮನೆ ಆರೋಗ್ಯನೂ ನಿಮ್ಮ ಕೈಲೇ ಇದೆ. ಅಡುಗೆ ಮನೆಗೆ ಒಂದು ಮನೆಗೆ ಗೃಹಿಣಿ ಡಾಕ್ಟ್ರು, ಇಷ್ಟು ಮಾತ್ರ ಹೇಳಬಲ್ಲೆ. ಆ ಮನೆ ಗೃಹಿಣಿನೇ ಡಾಕ್ಟ್ರು. ಗಂಡಗೆ, ಮಕ್ಕಳಿಗೆ, ಅತ್ತೆ, ಮಾವ, ಎಲ್ಲರೂ ನಮಗೆ ನಾವೇ. ಆ ಮನೆಗೆ ಗೃಹಿಣಿನೇ ಡಾಕ್ಟ್ರು ಅಂದಮೇಲೆ ಎಲ್ಲ ಹೆಲ್ತಿಯಾಗಿರ್ಬೇಕು, ಖುಷಿಯಾಗಿರೋದನ್ನು ಹೇಳ್ಕೊಡ್ಬೇಕು. ಡಾಕ್ಟ್ರ್ ಹೇಳ್ತಾರೆ, ಯಾಕಮ್ಮ ತುಂಬ ಯೋಚನೆ ಮಾಡ್ತೀಯನಮ್ಮ, ನಾನು ಬಂದಾಗಿಂದ ನಿಮ್ಮನ್ನು ಅಬ್ಸರ್ವ್ ಮಾಡಿದೆ, ಯಾಕೆ ಹಿಂಗೆ ಕುಂತೀರಿ ಅಂತ ಕೇಳ್ತಾರೆ. ಹೌದಾ? ಅದನ್ನೇ ಅಲ್ಲಿ ಅಕ್ಕಪಕ್ಕ ಕುಂತಾರ ಹತ್ರ ನೀವು ನಕ್ಕಂತ ಮಾತಾಡ್ಕೊಂತ ಕುಂತಿದ್ರೆ ಡಾಕ್ಟ್ರ್ ಹೇಳ್ತಾರೆ, ಏನು ಕಾಯಿಲೆ ಇದೆಯಮ್ಮ, ಖುಷಿಯಾಗೇ ಇದೆಯಾ, ಏನು ಕಾಯಿಲೆನೇ ಇಲ್ಲ ನಿಮಗೆ ಅಂದ್ಬಿಡ್ತಾರೆ. ಹಂಗಂದ ತಕ್ಷಣ ನಿಮಗೆ ಮೈಯಲ್ಲಿದ್ದ ಕಾಯಿಲೆನೆಲ್ಲ ಬಗೆಹರದಂಗಾಗುತ್ತೆ. ನಮ್ಮ ಖುಷಿ ನಮಗೆ ಬಹಳ ಮುಖ್ಯ. ಯಾರಿಗೂ ಕಷ್ಟ ಇಲ್ಲ ಅಂತಲ್ಲ, ಯಾರಿಗೂ ಜೀವನದಲ್ಲಿ ಕಷ್ಟ ಬಂದಿಲ್ಲ, ಯಾರು ಸುಖವಾಗಿ ಎಲ್ಲರೂ ಎಲ್ಲ ಥರದಲ್ಲಿ ಸುಖವಾಗಿದ್ದಾರೆ ಅಂತನೂ ಅಲ್ಲ. ಅದನ್ನ ಕಷ್ಟನ ಸುಖ ಅಂದ್ಕೋಬೇಕು, ಅಂದ್ಕೊಂಡು ಮುಂದೆ ಸಾಕ್ತಾ ಇರಬೇಕು, ಜೀವನನ ನಡೆಸ್ತಾ ಇರ್ಬೇಕು. ಅದಕ್ಕೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನಮ್ಮ ಮನಸ್ಸಿನ ಆರೋಗ್ಯ ಚೆನ್ನಾಗಿರ್ಬೇಕು, ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರ್ಬೇಕು, ನಮ್ಮ ಸುತ್ತಮುತ್ತ ಇರೋರ ಆರೋಗ್ಯ ಚೆನ್ನಾಗಿರ್ಬೇಕು. ನಮ್ಮ ಸುತ್ತಮುತ್ತ ಇರೋರು ಅಂದ್ರೆ ಯಾರು? ನಮ್ಮ ಮಕ್ಕಳು, ನಮ್ಮ ಗಂಡ, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅತ್ತೆ, ನಮ್ಮ ಮಾವ. ಇವರೇ ಸುತ್ತಮುತ್ತ ಇರೋರ ಆರೋಗ್ಯ. ಅವ್ರ ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿದೆ. ಆದರೆ ಒಂದು ಯಜಮಾನ್ರಿರೋ ಮನೆಯಲ್ಲಿ ಮೊಮ್ಮಕ್ಕಳು ತುಂಬ ಜನರಕ್ಕಾರೆ. ಅಜ್ಜಿ ತಾತ ಇರೋ ಮನೆಯಲ್ಲಿ ಮೊಮ್ಮಕ್ಕಳು ತುಂಬ ಜನರಕ್ಕಾರೆ. ತುಂಬ ಸಂತೋಷ ಸಂಸ್ಕಾರದಿಂದ ಬೆಳೀತಾರೆ. ಇದೊಂದು ಮಾತು ಹೇಳಬಲ್ಲೆ ನಾನು. ಇದನ್ನು ಹೇಳಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಬೇಕು ಅಂದರೆ ಅವ್ರ ತಾತ ಅಜ್ಜಿ ಇರ್ಬೇಕು. ಅವ್ರಿಗೆ ತಾತ ಅಜ್ಜಿ ಇಲ್ಲದ ಮನೆ ದೇವ್ರ ಗುಡಿ ಕಳಸ ಇಲ್ಲದ ದೇವಸ್ಥಾನ ಇದ್ದಂಗೆ. ದೇವ್ರ ಗುಡಿ ಕಳಸ ಹೆಂಗೋ ಹಾಗೆ ಮನೆ ಹಿರಿಯರು ಅಂದರೆ 1 ಕೋಟಿ ಆಸ್ತಿ ಮಾಡಿದಂಗೆ. ಹೊರಗಡೆ ನಿಮ್ಮ ಮನೆ ಹಿರಿಯರು ನಿಮ್ಮ ಮನೆ ಕುಂತಿದ್ರೆ ಆ ಹಿರಿಯರಿಂದನೇ ನಿಮ್ಮ ಆಶೀರ್ವಾದ, ನಿಮ್ಮ ಮಕ್ಕಳಿಗೆ ಆಶೀರ್ವಾದ. ತಾತ ಅಜ್ಜಿ ಇರೋ ಮನೆಗೆ ಮೊಮ್ಮಕ್ಕಳಿಗೆ ಸಂಸ್ಕಾರ ಇದೆಲ್ಲ ಸಿಗುತ್ತೆ. ನೀವು ಇದನ್ನು ಪ್ರತಿಯೊಂದನ್ನು ಮೈಗೂಡಿಸ್ಕೊಂಡ್ರೆ ತುಂಬ ಸಮೃದ್ಧವಾಗಿ ಆ ಮನೆ ಆರೋಗ್ಯವಾಗಿ, ಆಯುಷ್ಯವಂತವಾಗಿ, ಆರೋಗ್ಯವಂತವಾಗಿ ಆ ಮನೆಗಿರೋ ಜನ ಸುಭಿಕ್ಷವಾಗಿರ್ತಾರೆ. ನಮಸ್ಕಾರ. ನಾನು ಮಾತಾಡಿದ್ರಲ್ಲಿ ತಪ್ಪೆಷ್ಟು ಸರಿ ಎಷ್ಟು? ಕೆಲವೊಂದು ಮಾತಾಡುವಾಗ ಒಳ್ಳೆಯದು ಕೆಟ್ಟದ್ದು, ಹುಟ್ಟು ಸಾವು ನೋವು ಕಷ್ಟ ಎಲ್ಲ ಇರ್ತಾವೆ ಎಲ್ಲರಿಗೂ. ಅವೆಲ್ಲ ಬಂದು ಹೋಗ್ತಾವೆ. ಅವು ಬಂದು ಹೋಗುವಾಗ ನಾನು ಏನು ಮಾತಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ. ತುಂಬ ಇರುತ್ತೆ ಮಾತಾಡೋದು. ಇದೇ ದೊಡ್ಡ ವಿಡಿಯೋ ಆಯ್ತು.